ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಯಾರೋ ಹುಡುಗ ಜೊತೆ ಮಾತಾಡ್ತಾ ಇದ್ದಾನಂತೆ. ಡೌಟ್ ಬಂದು ರೋಹಿಣಿನ ಫಾಲೋ ಮಾಡಿಕೊಂಡು ಮನೋಜ್ ಹೋಟೆಲ್ಗೆ ಬರ್ತಾನೆ. ಆ ಹೋಟೆಲೆಲ್ಲ ಹುಡುಗ ಇರೋದು ನೋಡ್ಬಿಟ್ಟು ತುಂಬಾ ಟೆನ್ಷನ್ ಆಗೋಗುತ್ತೆ. ಸೈಡ್ಗೆ ಕರ್ಕೊಂಬಂದು ರೋಹಿಣಿ ಏನು ಮಾಡ್ತಾ ಇದ್ದೀನಿ ನೀನು ಅಂತ ಹೇಳಿ ಅಂದಾಗ, ಇಲ್ಲ ಅವರು ನಮ್ಮ ಫ್ರೆಂಡ್ ಅವರ ಹಸ್ಬೆಂಡ್ ಆಗೋರು ಅಂತ ಹೇಳಿ ಅಂತಾರೆ. ಯಾಕೆ ಈ ಥರ ಮಾಡಿದೆ ಅಂದಾಗ, ಮತ್ತು ಇನ್ನೇನು ಮನೋಜ್, ಮನೇಲಿ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ನನಗೆ, ನೀವು ಅತ್ತೆ ಕಡೆನೇ ಮಾತಾಡ್ತೀರಾ, ನನಗೆ ಸಪೋರ್ಟೇ ಮಾಡೋದಿಲ್ಲ, ತುಂಬ ಬೇಜಾರಾಗುತ್ತೆ ನನಗೆ, ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ಮನೋಜ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನನಗೆ, ನೀವು ಈ ಥರ ಮಾಡ್ತೀಯ ಅಂತಂದ್ಬಿಟ್ಟು ಅಂತ ಹೇಳಿ ರೋಹಿಣಿನ ಅಂತಾನೆ. ಆದರೆ ನನಗೆ ಈ ಥರ ನೀನು ಮಾಡೋದನ್ನ ನೋಡಿ ನನಗೆ ತುಂಬ ಎದೆ ಹೊಡೆದಂಗೆ ಆಗೋಗಿತ್ತು, ತುಂಬಾ ಭಯ ಆಗೋಗಿತ್ತು ನನಗೆ ಅಂತ ಹೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ಈ ಕಡೆ ರೋಹಿಣಿ, ಆ ಥರ ಎಲ್ಲ ಏನಿಲ್ಲ ಮನೋಜ್, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ ಹೇಳಿ ಸಣ್ಣದಾಗಿ ಒಂದು ಟೆಸ್ಟನ್ನು ಮಾಡಿದೆ ಅಷ್ಟೇ ನಾನು ಅಂತೇಳಿ ಅಂತಾರೆ. ಏನು ಮಾಡೋದು ಅಮ್ಮ, ಹೆಂಗೆ ಅಂತ ನಿನಗೆ ಗೊತ್ತಲ್ವಾ, ಅಮ್ಮ ಕಡೆ ನಾನು ಮಾತಾಡೋಕ್ಕಾಗೋದಿಲ್ಲ, ನಿನ್ನ ಕಡೆನೂ ಮಾತಾಡೋಕ್ಕಾಗೋದಿಲ್ಲ, ನನ್ನ ಪರಿಸ್ಥಿತಿ ಆ ಥರ ಇದೆ ಅಂತೇಳಿ ಮನೋಜ ಅಂತಾನೆ. ಅದಕ್ಕೆ ರೋಹಿಣಿ, ಅದು ಅವ್ರನ್ನ ಯಾವ ರೀತಿ ಬಗ್ಬೇಕಂತ ನನಗೂ ಗೊತ್ತು ಅಂತೇಳಿ ರೋಹಿಣಿ ಅಂತಾಳೆ. ಅದಕ್ಕೆ ಮನೋಜ, ಅಮ್ಮ ಈ ಮಾಟ ಮಂತ್ರ ಮಾಡೋರು ಮತ್ತು ಈ ಸ್ವಾಮೀಜಿಗಳು ಹೇಳಿದ ಮಾತು ಅಷ್ಟೇ ಕೇಳೋದು, ಬೇರೆ ಯಾರ ಮಾತು ಅವ್ರು ಕೇಳೋದಿಲ್ಲ ಅಂಥೇಳಿ ಅಂತಾರೆ. ಅದಕ್ಕೆ ನಾನು ನಿಮಗೆ ಒಂದು ತಾಯ್ತ ಕೊಟ್ಟಿದ್ನಲ್ವ, ಆ ಸ್ವಾಮೀಜಿಗಳ ಹತ್ರ ಹೋಗೋಣವಾ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದೆಲ್ಲ ಏನಕ್ಕೆ, ಅದೆಲ್ಲ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂದಾಗ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾನು ಅದನ್ನು ಮಾಡೋ ಥರ ಮಾಡ್ತೀನಿ, ಅದೆಲ್ಲ ಪ್ಲಾನ್ ಎಲ್ಲ ನಂದು, ಅದು ಸಕ್ಸಸ್ ಆಗುತ್ತಾ ನಾನು ಮಾತಾಡ್ತೀನಿ, ನೀವು ಫಸ್ಟ್ ಆ ಸ್ವಾಮೀಜಿ ಹತ್ರ ಬರ್ತೀರಾ ಅಂತ ಒಪ್ಕೊಳ್ಳಿ, ಅದಾದಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅಂದಾಗ, ಈ ಕಡೆ ಮನೋಜ ಸರಿ ಆಯಿತು, ನಿನಗೇನು ಅನಿಸುತ್ತೋ ಅದನ್ನು ಮಾಡು, ಆ ಥರ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿ ರೋಹಿಣಿನ ಮನೋಜ ಹಗ್ ಮಾಡ್ಕೊತಾನೆ. ರೋಹಿಣಿ ಮತ್ತು ಮನೋಜ್ ಇಬ್ಬರು ಖುಷಿಯಾಗಿ ಹೋಗಿ ಅವರ ಫ್ರೆಂಡ್ ಯಾರಿದ್ದಾರೆ ಅವ್ರ ಫ್ರೆಂಡ್ ಮತ್ತು ಅವ್ರ ಹತ್ರ ಸಾರಿ ಕೇಳ್ತಾರೆ. ಸಾರಿ, ನನ್ನ ಹಸ್ಬೆಂಡ್ ತುಂಬ ಪಾಸೆಸಿವ್ ಆಗಿಬಿಟ್ರು ಅಂತ ಹೇಳಿ ಸಾರಿಯನ್ನು ಕೇಳ್ತಾರೆ. ಇವರಿಬ್ಬರು ತುಂಬ ಖುಷಿಯಾಗಿರ್ತಾರೆ. ಈ ಕಡೆ ಮೀನಾ ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಹಸ್ಬೆಂಡ್ ಬಂದಿರೋದು ಕಾಣಿಸ್ತಾ ಇಲ್ವೋ, ಹೊಟ್ಟೆಗೆ ಏನಾರು ಆಗ್ತೀಯ ಅಂತ ಅಂದಾಗ, ನೋಡಿ ಇವರು ಅರುಣ್ ಅವರು ಎಂಥ ಸಾಧನೆ ಮಾಡಿದ್ದಾರೆ ಅಂಥೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ಅವನು ಮಾಡಿರೋದಲ್ಲ ನಾನು ಮಾಡಿರೋದನ್ನ ಅವ್ನು ಮಾಡಿದ್ದೀನಿ ಅಂಥೇಳಿ ಎಲ್ರಿಗೂ ಹೇಳ್ತಾ ಇದ್ದಾನೆ ಅಷ್ಟೇ ಅಂಥೇಳಿ ಅಂತಾರೆ. ಹೌದೌದು, ನೀವು ಮಾಡಿರೋದಾ ಇದು ಅಂಥೇಳಿ ಮೀನಾ ಕೇಳ್ತಾಳೆ. ಅದಕ್ಕೆ ಈ ಕಡೆ ಸೂರ್ಯ, ಹೌದು ನಾನು ಮಾಡಿರೋದನ್ನೇ ಅವನು ಆ ಥರ ಬಿಚ್ಕೊತಾ ಇದ್ದಾನೆ ವಿಡಿಯೋದಲ್ಲಿ ಅಷ್ಟೇ, ಅವನು ಹೊಡೆದಿದ್ದು ನಾನು, ಸುಮ್ಮನೆ ವಿಡಿಯೋ ಮುಂದೆ ಶೋಗಿ ಕೊಡ್ತಾ ಇದ್ದಾನೆ ಅವನು ಅಂಥೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಮೀನು, ಹೌದು ರೀ, ಬಟ್ ಅರುಣ್ ಅವರು ನನ್ನ ಹತ್ರ ಬಂದು ಹೇಳಿದರು, ನಾನು ಎಲ್ಲ ಮಾಡಿದೆ, ನಿಮ್ಮ ಹಸ್ಬೆಂಡ್ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಷ್ಟೇ ಅಂತ ಹೇಳಿದ್ರು ಅಂತೇಳಿ ಅಂದಾಗ, ಈ ಕಡೆ ಸೂರ್ಯ, ಇಲ್ಲ ಅವ್ರು ನೋಡ್ದಿದ್ದು ನಾನು, ಅವನು ಎಲ್ಲದಕ್ಕೂ ಭಯ ಬೀಳ್ತಾ ಇದ್ದ, ಹತ್ರನೇ ಹೋಗ್ತಾ ಇರಲಿಲ್ಲ, ವಯಸ್ಸಾಳವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಚಾಕು ಇದೆ, ಒಂದು ಸ್ವಲ್ಪ ದೂರ ಇರಿ ನೀವು ಅಂಥೇಳಿ ಅಂತ ಇದ್ದ, ಅವನೇನು ಮಾಡೇ ಇಲ್ಲ, ಮಾಡಿದ್ದೆಲ್ಲ ನಾನು, ಅವನೆಲ್ಲ ಬಿಡೋದು ಸುಳ್ಳು, ವಿಡಿಯೋ ಮುಂದೆ ಮೀಡಿಯಾಗಳ ಮುಂದೆ ಎಲ್ಲ ನಾನು ಆ ಥರ ಮಾಡಿದೆ ಈ ಥರ ಮಾಡಿದೆ ಅಂಥೇಳಿ ಕೊಚ್ಕೊತಾ ಇದ್ದಾನೆ, ಅವನಿಗೇನೋ ಒಂದು ಪಬ್ಲಿಸಿಟಿ ಸಿಗಬೇಕು, ಅದಕ್ಕೋಸ್ಕರ ಅವ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಅಂತಾರೆ. ಈ ಕಡೆ ಮೀನಾ, ರೀ ಸುಮ್ಮನಿರ್ರಿ ಸಾಕು, ನೀವು ಅರುಣ್ ಅವರು ಅಂದರೆ ಆಗಲ್ವಲ್ಲ, ಅದಕ್ಕೆ ಅವ್ರು ಮಾಡಿರೋದು ಒಪ್ಕೊಳಕ್ಕೆ ಸಹಿಸೋಕ್ಕಾಗ್ತಾಯಿಲ್ಲ ನಿಮಗೆ, ಅವ್ರು ಪೊಲೀಸರು ಯಾವ ರೀತಿ ಕಳ್ಳನ್ನ ಹಿಡಿಬೇಕು ಅಂತೇಳಿ ಅವ್ರಿಗೂ ಟ್ರೈನಿಂಗ್ ಎಲ್ಲ ಇರುತ್ತೆ, ಅವ್ರ ಹಿಡಿದಿರ್ತಾರಪ್ಪ, ಅದನ್ನು ನೀವು ಒಪ್ಕೊಳಕ್ಕಾಗದೆ ಈ ಥರ ಎಲ್ಲ ಅವ್ರ ಮೇಲೆ ಹೇಳ್ಬೇಡಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ಕಾಮಲ ಕಣ್ಣಿಗೆಲ್ಲ ಕಾಣೋದೆಲ್ಲ ಅಳ್ದೀನಿ ಅಂತೆ, ಆ ಥರ ಆಯಿತು, ನಿಮ್ಮನ್ನು ತಿದ್ದೋಕೆ ಈ ಜನ್ಮದಲ್ಲಿ ನನ್ನ ಕೈಲಾಗಲ್ಲ ಅಂತಾಳೆ. ಅದಕ್ಕೆ ನೋಡಿರು ಊಟ ತಿನ್ನೋಣ ಅಂದಾಗ, ಊಟ ಎಲ್ಲ ಏನು ಬೇಡ, ನನಗೆ ಊಟ ತಿಂದಷ್ಟು ಖುಷಿಯಾಗೋಯ್ತು, ನೀನು ಊಟ ನೀನೇ ತಿನ್ಕೊ, ನನಗೆ ಬೇಕಾಗಿಲ್ಲ, ನನಗೆ ಹೊಟ್ಟೆ ತುಂಬಿತು ಇದರಿಂದನೇ ನಿನ್ನ ಮಾತಿಂದ ಅಂಥೇಳಿ ಈ ಕಡೆ ಸೂರ್ಯ ಮೀನಾ ಮೇಲೆ ಕೋಪ ಮಾಡ್ಕೊಂಡು ಸೈಲೆಂಟಾಗಿ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಕನಕ ಮೀನಾಗೆ ಕಾಲ್ ಮಾಡ್ತಾಳೆ. ಅಕ್ಕ, ಅರುಣ್ ಅವ್ರ ಹತ್ರ ಅರುಣ್ ಬಗ್ಗೆ ಮಾತಾಡಿದಾರ, ಮಾವ ಹತ್ರ ಒಪ್ಕೊತಾ ಇದ್ದಾರ ಅಂತೇಳಿ ಅಂದಾಗ, ಇಲ್ಲ ಕನಕ, ಯಾವುದೇ ರೀತಿ ಅವ್ರು ಒಪ್ಕೊಳ್ಳೋದಾರ ಕಾಣಿಸ್ತಾ ಇಲ್ಲ ಅಂತೇಳಿ ಅಂತಾರೆ. ಆದರೆ ಇವರಿರೋ ಪ್ರಕಾರ ಅವ್ರು ರೌಡಿಗಳಿಂದ ಕಾಪಾಡಿರೋದು ಇವರೇ ಅಂತ ಅನಿಸ್ತಾ ಇದೆ ನನಗೆ ಅಂತೇಳಿ ಅಂತಾಳೆ. ಅದಕ್ಕೆ ಕನಕ, ಆಯಿತು ನಾನು ಅರುಣ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂದರೆ, ಬೇಡ ಇವ್ರ ಹತ್ರ ಅರುಣ್ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಜಗಳ ಮಾಡಿದ್ದಾರೆ, ಇನ್ನು ಅರುಣ್ ಹತ್ರ ಹೋಗಿ ಇವ್ರ ಹತ್ರ ಮಾತಾಡಿದ್ರೆ ಅವರು ನಿನ್ನ ಮೇಲೆ ಜಗಳ ಮಾಡ್ತಾರೆ, ಯಾಕೆ ಬೇಕು, ಸ್ವಲ್ಪ ಟೈಮ್ ಬರಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ, ಯಾವುದೇ ಕಾರಣಕ್ಕೂ ನೀನು ಅವ್ರ ಹತ್ರ ಮಾತಾಡಬೇಡ, ಟೈಮ್ ಬಂದಾಗ ಅವರೇ ಒಪ್ಕೊತಾರೆ, ನಾನು ಅವ್ರನ್ನ ಒಪ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತೇಳಿ ಅಂದಾಗ, ಕನಕ ಸರಿ ಅಕ್ಕ ಆಯಿತು ಅಂತೇಳಿ ಕನಕನೂ ಸಹ ಸುಮ್ಮನೆಯಾಗಿ ಕಾಲನ್ನು ಕಟ್ ಮಾಡ್ತಾಳೆ. ಈ ಕಡೆ ಶ್ರುತಿ ಒಬ್ಬಳೇ ಓಡಾಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಏನು ಶ್ರುತಿ ಒಬ್ಬಳೇ ಓಡಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಮಗುಗೆ ಹೆಸರಿಡೋಕ್ಕೆ ಯಾವ ಹೆಸರು ಇಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ. ಅದಕ್ಕೆ ರವಿ, ಅದೇನು ಕೂಸು ಹುಟ್ಟೋಕ್ಕೆ ಮುಂಚೆ ಕುಲಾಯಿ ಹೊಲಿಸಿದ್ರೆ ಅಂತ ಆ ಥರ ಆಯಿತು, ಇನ್ನೂ ಮಕ್ಕಳೇ ಆಗಿಲ್ಲ, ಮಕ್ಕಳಾಗೋದಕ್ಕೆ ಮುಂಚೆನೇ ನೀನು ಹೆಸರು ಹುಡುಕ್ತಾ ಇದೆಯಾ, ಹೆಣ್ಣು ಮಗು ಅಂದರೆ ಏನು ಹೆಸರು ಇಡ್ತೀಯಾ, ಗಂಡು ಮಗು ಆದರೆ ಏನು ಹೆಸರು ಇಡ್ತೀಯಾ ಅಂತೇಳಿ ಅಂತಾರೆ. ನಮ್ಮ ಒಂದು ಮಗು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತೇಳಿ ಅಂತಾರೆ. ಏನು ಶ್ರುತಿ ಈ ಥರ ಅಂತ ಇದೆಯಾ ಅಂತ ಹೇಳಿ ಅಂದಾಗ, ಹೌದು ಮನುಷ್ಯನೇ ಅಲ್ಲ ನಮ್ಮ ಮಗು
ಅಂತೇಳಿ ಅಂತಾರೆ. ನಾನು ಮಾತಾಡ್ತಾ ಇರೋದು ಮಗು ಅಂದರೆ ನಮ್ಮ ರೆಸ್ಟೋರೆಂಟು ಅಂತೇಳಿ ಅಂತಾರೆ. ಅದಕ್ಕೆ ನಮ್ಮ ರೆಸ್ಟೋರೆಂಟ್ಗೆ ಏನು ಹೆಸರಿಡಬೇಕು ಹೇಳು ಅಂತಂದಾಗ ನಾನು ಮನಸ್ಫೂರ್ತಿಯಾಗಿ ಇಡಬೇಕು, ಮನಸ್ಸು ತುಂಬ ಖುಷಿಯಾಗಿರಬೇಕು ಆ ಹೆಸರಿಡೋದಕ್ಕೆ ಅಂತೇಳಿ ಅಂತಾರೆ. ಅದಕ್ಕೆ ವಾವ್ ತುಂಬ ಚೆನ್ನಾಗಿದೆ, ಖುಷಿಯಾಗಿ ಬನ್ನಿ ಖುಷಿಯಾಗಿ ಹೋಗಿ ಅನ್ನೋ ಥರ ಇದೆ ಹೆಸರು. ಈ ಹೆಸರಲ್ಲಿ ಏನಾದ್ರು ಹೋಟ್ಲ್ ಇದೆಯಾ ಒಂದು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಸರ್ಚ್ ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ರವಿ ಏನೋ ಒಂದು ಮಾಡ್ತೀಯಾ ಮಾಡು, ನನ್ನ ಮಾತು ಏನಮ್ಮ ಕೇಳ್ತೀಯ ನೀನು ಅಂತಾರೆ. ಅದಕ್ಕೆ ಈ ಕಡೆ ಶ್ರುತಿ ಸರಿ ಆಯಿತು ಅಂತ ಹೇಳಿ ಖುಷಿಯಾಗಿ ಅದನ್ನು ಹೇಳಪ್ಪ ಅಂತ ಹೇಳಿ ಈ ಕಡೆ ರವಿನ ಮಾತಾಡ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಕಾಪಾಡಿದ್ದು ಸೇಟು ಇಬ್ಬರು ಸಹ ಮನೆಗೆ ಬರ್ತಾರೆ. ಅವ್ರು ಬಂದ ತಕ್ಷಣ ಈ ಕಡೆ ಶಾಂತಿ ಬನ್ನಿ ಯಾರು ಬೇಕಿತ್ತು ಅಂದಾಗ ನಿಮ್ಮ ಮನೆಯವರು ನಮ್ಮನ್ನು ಕಾಪಾಡೋರು ಅದಕ್ಕೋಸ್ಕರ ಬಂದೆ ಅಂತೇಳಿ ಅದಕ್ಕೆ ಅವ್ರನ್ನ ಕೂರಿಸಿ ಈ ಕಡೆ ರಂಗನಾಥ್ನ ಕರೆಸಿದಾಗ ರಂಗನಾಥ್ ನಾನು ಯಾವುದೋ ಕಾರಣಕ್ಕೆ ಹೆಲ್ಪ್ ಮಾಡಿಲ್ವಲ್ಲ, ಯಾರು ನೀವು ಅಂತೇಳಿ ಕೇಳಿ ಹೌದಾ ನೀವು ಹೆಲ್ಪ್ ಮಾಡಿಲ್ವಾ, ಅಲ್ಲಿಗೆ ನನ್ನ ಮಗ ಮನೋಜ ಹೆಲ್ಪ್ ಮಾಡಿರ್ತಾನೆ, ನನ್ನ ಮಗ ಮುದ್ದು ಮಗ ಇರಿ ಕರಿತೀನಿ ಅಂಥೇಳಿ ಮನೋಜನ ಕರೆದಾಗ ಮನೋಜ ರೋಹಿಣಿ ಬರ್ತಾರೆ. ಮನೋಜ ರೋಹಿಣಿನ ನೋಡಿ ಇವರಲ್ಲ ಅಂತಾರೆ. ಇವರಲ್ಲ ಅಂದಾಗ ಮತ್ತು ನನ್ನ ಕಿರಿ ಮಗ ರವಿ ಇರಬೇಕು ಅಂತೇಳಿ ರವಿನ ಕರೀತಾರೆ. ಅವ್ರನ್ನ ನೋಡಿದು ಇಲ್ಲ ಇವರಲ್ಲ ಅಂತ ಅಂದಾಗ ಈ ಕಡೆ ರಂಗನಾಥ್ ಯಾಕೆ ಎಲ್ಲ ಮಕ್ಕಳು ಕರೆದಿದ್ಯಾ, ಸೂರ್ಯನ ಮಾತ್ರ ಕರೆದಿಲ್ಲ, ಅಮ್ಮ ಮೀನಾ ಸೂರ್ಯನ ಕರಿ ಒಂಚೂರು ಅಂತಾರೆ. ಅದಕ್ಕೆ ಈ ಕಡೆ ಮನೋಜ ಅವನ ಹತ್ರ ಸನ್ಮಾನ ಮಾಡಿಸ್ಕೊಳ್ಳೋದಲ್ಲ, ಅವನ್ನೆಲ್ಲ ಉಗಿಯೋಕ್ಕೆ ಬರ್ತಾರೆ, ಅವ್ನಿಗೋಗಿ ಯಾರು ಸನ್ಮಾನ ಮಾಡ್ತಾರೆ ಅಂತಾರೆ. ಈ ಕಡೆ ಸೂರ್ಯ ಬಂದ ತಕ್ಷಣ ಇವರೇ ಹೀರೋ ಇವರೇ ಅಂತ ಹೇಳಿ ಇವರಿಬ್ಬರು ಸಹ ಸೂರ್ಯಗೆ ಕೈ ಮುಗಿತಾರೆ. ಮನೆಯವರೆಲ್ಲ ಆಶ್ಚರ್ಯವಾಗಿ ನೋಡ್ತಾರೆ. ನೀವು ನಮ್ಮದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರಿ, ನಾನು ಇಲ್ದಿರೋ ಟೈಮಲ್ಲಿ ನನ್ನ ಹೆಂಡತಿ ಪ್ರಾಣ ಉಳಿಸಿದ್ದೀರಾ ಅಂತೇಳಿ ತುಂಬ ಧನ್ಯವಾದ ಹೇಳ್ತಾರೆ. ಈ ಕಡೆ ಸೂರ್ಯ ನೀವು ಮಾತಾಡೋದು ನೋಡಿದ್ರೆ ಭಯ ಆಗ್ತಾಯಿದೆ ನನಗೆ ಅಂತ ಹೇಳಿ ಅಂತಾರೆ. ನೀವು ತುಂಬ ಹೆಲ್ಪ್ ಮಾಡಿದ್ರಿ ನನಗೆ ಅಂತ ಹೇಳಿ ಅವ್ರಿಗೆ ತಾಂಬೂಲ ಎಲ್ಲ ಕೊಡ್ತಾರೆ. ಈ ಕಡೆ ಯಾವ ಥರ ಕಾಪಾಡಿದ್ರು ಅಂತ ಹೇಳಿ ಈ ಕಡೆ ಶ್ರುತಿ ವಿಡಿಯೋ ಮಾಡ್ಕೊತೀನಿ ಒಂದು ನಿಮಿಷ ಅಂತೇಳಿ ವಿಡಿಯೋ ಮಾಡ್ಕೊತಾಳೆ. ಯಾವ ರೀತಿ ಸೂರ್ಯ ಕಾಪಾಡ್ದೆ ಅಂಥೇಳಿ ಸೇಟು ಮತ್ತು ಸೇಟು ಹೆಂಡ್ತಿ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ಶ್ರುತಿ ರೆಕಾರ್ಡನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಆದಷ್ಟು ಅಂತ ಹೇಳಿ ರೆಕಾರ್ಡನ್ನು ಮಾಡ್ಕೊತಾಳೆ. ಅದಾದಮೇಲೆ ರೆಕಾರ್ಡ್ ಆದಮೇಲೆ ತುಂಬ ಒಳ್ಳೆ ಮಗ ಇದ್ದಾನೆ, ನಿಮಗೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಸೂರ್ಯಗೆ ತಾಂಬೂಲ ಕೊಡ್ತಾರೆ. ಸೂರ್ಯ ಮೀನ ಎಷ್ಟೇ ಬೇಡ ಅಂದರೂ ಕೇಳೋದೇ ಇಲ್ಲ, ಅದ್ರ ಜೊತೆಗೆ ಚಿನ್ನದ ಚೈನು ಸಹ ಸೇರಿಸಿ ಕೊಡ್ತಾರೆ. ಈ ಕಡೆ ಶಾಂತಿಗೆ ನಿಮ್ಮ ಹೊಟ್ಟೆ ಮುಟ್ಬೋದು ಅಂದಾಗ ಯಾಕೆ ಏನಾಯಿತು ಅಂದಾಗ ಒಂದ್ಸಲ ಹೊಟ್ಟೆ ಮುಟ್ತೀನಿ ಇಂಥ ಮಗನ ಹುಟ್ಟಿಸಿರೋದು ನೀವೇನು ತುಂಬಾ ಒಳ್ಳೆಯವರು, ನೀವು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಕೈಯನ್ನು ಮುಗಿತಾರೆ. ಈ ಕಡೆ ಏನಿದೆ ಅದನ್ನು ಎತ್ತು ಅಂತ ಹೇಳಿ ಅಂದಾಗ ಚೈನ್ ಎತ್ತು ತೋರಿಸಿದಾಗ ಸರಿ ಆಯಿತು ಆ ಚೈನ್ ಎತ್ಕೊಂಬಾಗ ಅದರಲ್ಲಿ ಕೆಲಸ ಇದೆ ಅಂಥೇಳಿ ಅಲ್ಲಿಂದ ಸೂರ್ಯ ಮೀನ ಆಚೆ ಓಡ್ತಾರೆ. ಹೋಗಿದ ತಕ್ಷಣ ಈ ಕಡೆ ರಂಗನಾಥ್ ನೋಡ್ದೆ ಶಾಂತಿ ಯಾವಾಗಲೂ ಅವ್ನು ಹೆಂಗೆ ಮಾತಾಡ್ತಾ ಇದ್ದೆ, ಇವಾಗ ನೋಡ್ದೆ ಒಬ್ಬರು ಬಂದು ನೀನು ಎಷ್ಟು ಚೆನ್ನಾಗಿ ಮಾತಾಡಿ ಹೋದ್ರು, ಇವಾಗಾದರೂ ಬುದ್ಧಿ ಕಲಿಯೇ, ಇಬ್ಬರು ಮಕ್ಕಳಲ್ಲ ನನಗೆ 3 ಮಕ್ಕಳು ಅನ್ನೋದನ್ನು ಮೊದಲು ತಿಳ್ಕೊ, ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ, ದೇವರೇ ನಿನಗೆ ಈ ರೀತಿ ಬುದ್ಧಿ ಕೊಡಿ, ಯಾವಾಗ ಕೊಡ್ತಾನೋ ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಅಂಥೇಳಿ ಈ ಕಡೆ ರಂಗನಾಥ್ ಶಾಂತಿನ ಬೈದು ಹೋಗ್ತಾನೆ. ಅದೇ ಟೈಮ್ಗೆ ಈ ಕಡೆ ಮನೋಜ ಬಾರೋ ಇಲ್ಲಿ ಅದನ್ನ ಎಲ್ಲಿ ಎತ್ಕೊಂಡು ಹೋಗಿರ್ಬೋದು ಅಂದಾಗ ಏನು ಮಾಡಿರ್ತಾನೆ, ಎತ್ಕೊಂಡೋಗಿ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಚೈನ್ ಅಡಾಯಿಕ್ಬಿಟ್ಟು ದುಡ್ಡು ತೊಗೊಂಡಿರ್ತಾನೆ, ನೈಟ್ ಹಾಕ್ಕೊಬರ್ತಾನೆ ಅಷ್ಟೇ. ಅವನೇನು ಈ ಮನೋಜ ಥರ ಅಂದ್ಕೊಂಡಿದ್ಯಾ, ಸಾಧ್ಯನೇ ಇಲ್ಲ, ಅದೇ ನಿನಗೆಲ್ಲ ಕೊಡೋದಿಲ್ಲ ಬಿಡು ಅಂತ ಆಸೆ ಎಲ್ಲ ನೀನು ಇಟ್ಕೊಂಬೇಡ ಬಿಡು ಅಂತೇಳಿ ಈ ಕಡೆ ಮನೋಜ ಶಾಂತಿಗೆ ಅಂದಾಗ ಶಾಂತಿನೂ ಸಹ ಸುಮ್ಮನೆ ಆಗೋಗ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ಗೆ ಅರುಣಿಗೆ ವಿಡಿಯೋ ಬಂದಿರುತ್ತೆ. ಅಯ್ಯೋ ಯಾರು ವಿಡಿಯೋ ಬಿಟ್ಟಿರೋದು, ಈ ವಿಡಿಯೋನ ಏನಕ್ಕೋಸ್ಕರ ಬಿಟ್ಟರು ಅಂತೇಳಿ ಟೆನ್ಷನಲ್ಲಿ ನೋಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅವ್ರ ಐ ಆರ್ ಆಫೀಸರು ಕಾಲ್ ಮಾಡಿ ಬೈತಾರೆ, ಬೇರೆಯವ್ರು ಮಾಡಿರೋದನ್ನ ನೀನು ಮಾಡಿದೆ ಅಂಥೇಳಿ ಮಾತಾಡಿದ್ಯಾ, ಒಂದು ಪೊಲೀಸ್ ಆಫೀಸರ್ಗೆ ನಿಜವಾಗ್ಲೂ ಇರಬೇಕಾಗಿರೋದು ನಿಷ್ಠಾವಂತೆ ಮತ್ತು ಪ್ರಾಮಾಣಿಕತೆ ಅದೇ ನಿನ್ನಲ್ಲಿಲ್ಲ, ಸುಮ್ಮನೆ ಬೇರೆಯವ್ರು ಮಾಡಿರೋದನ್ನ ನಾನು ಮಾಡಿದ್ದೀನಿ ಅಂತೇಳಿ ಕೊಚ್ಕೊತಾ ಇದ್ದೀನಿ ಅಂದಾಗ ಇಲ್ಲ ಸರ್ ನಾನು ಮಾಡಿರೋದು ಅಂದಾಗ ಸರಿ ಆಯಿತು ನೀನು ಮಾಡಿದರೆ ಅವ್ರು ಯಾಕೆ ಸೂರ್ಯಗೆ ಹೋಗಿ ಚೈನನ್ನು ಪ್ರೆಸೆಂಟ್ ಮಾಡ್ತಾರೆ, ನಮ್ಮ ಇಲಾಖೆಗೆ ನಾನೇನು ಅಂತ ಹೇಳೋದು, ನಮ್ಮ ಐ ಆರ್ ಆಫೀಸ್ಗೆ ನಾನೇನು ಅಂತ ಹೇಳೋದು, ಪ್ರಮೋಷನ್ ಹುಚ್ಚಿಗಿಡೋದು ಈ ಥರ ಮಾಡ್ತೀರಾ ನೀವು, ಬನ್ನಿ ನೀವು ನನ್ನ ಆಫೀಸ್ಗೆ, ನಾಳೆ ನಿಮಗೆ ಒಳ್ಳೆ ಪಾಠ ಕಲಿಸ್ತೀನಿ, ಇನ್ಯಾವತ್ತೂ ಈ ಥರ ನೀವು ಮಾಡಬಾರ್ದು ಅಂತ ಹೇಳಿ ಅರುಣಿಗೆ ವಾರ್ನ್ ಮಾಡ್ತಾರೆ. ಅರುಣ್ ಇಲ್ಲ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಅಂತೇಳಿ ಅಂದ್ರೂ ಅವರು ಯಾವುದೇ ರೀತಿ ಕನ್ವಿನ್ಸ್ ಆಗದೆ ಕಾಲನ್ನು ಕಟ್ ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಅವ್ರ ತಾಯಿ ಬಂದು ಕುತ್ಕೊತಾರೆ. ಯಾಕೆ ಅರುಣ್ ಕಾಫಿ ತೊಗೊಂಡ್ರೆ ನನಗೆ ಬೇಡಮ್ಮ ಅಂತ ಅಂತಾನೆ. ಯಾಕಪ್ಪ ಏನಾಯಿತು ಅಂದಾಗ ಏನು ಮಾತಾಡದೆ ಸೈಲೆಂಟಾಗಿರ್ತಾನೆ. ಗೊತ್ತಾಯಿತು ವಿಡಿಯೋ ಬಗ್ಗೆ ತಾನೇ, ಯಾವಾಗಲೂ ಪ್ರಾಮಾಣಿಕವಾಗಿರೋ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಿನಗೆ ಅವನಿಗೆ ಅವಮಾನ ಆಗುತ್ತೋ ಇಲ್ವೋ, ನಿನಗೆ ಅವಮಾನ ಆಗದೆ ಇರೋಂಗೆ ತಡಿಬೋದಿತ್ತು, ನೀನು ಇರೋದು ಸತ್ಯನ ನೀವು ನ್ಯೂಸ್ ಮುಂದೆ ಪ್ರೆಸ್ ಮುಂದೆ ಹೇಳಬೇಕಾಗಿತ್ತು, ಏನಕ್ಕೋಸ್ಕರ ನೀನು ಈ ರೀತಿ ಮಾಡಿದೆ, ಬೇರೆಯವರೆಲ್ಲ ನೀನು ಅನ್ನೋ ಥರ ಮಾಡ್ತಾಯಿದ್ಯಾ, ಕೆಲಸದಲ್ಲೇ ನೀನು ಪ್ರಾಮಾಣಿಕವಾಗಿರ್ತೀಯ ಹೌದು, ಆದರೆ ನಿಜ ಜೀವನದಲ್ಲೂ ಸಹ ನೀನು ಪ್ರಾಮಾಣಿಕವಾಗಿರಬೇಕಪ್ಪ, ಈ ಥರ ಎಲ್ಲ ಮಾಡಬಾರ್ದು ಅಂತೇಳಿ ಅನ್ನೋ ಟೈಮ್ಗೆ ಕನಕ ಕಾಲ್ ಬರುತ್ತೆ. ಹೇಳು ಕನಕ ಅಂದಾಗ ನೀವು ಈ ರೀತಿ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ, ಅದು ನಮ್ಮ ಮಾವ ಮಾಡಿರೋದನ್ನ ನೀವು ಮಾಡಿದ್ದೀರ ಅಂತ ಹೇಳಿ ಏನಕ್ಕೆ ಈ ಥರ ಎಲ್ಲ ಮಾಡಿದ್ರೆ, ಅಟ್ಲೀಸ್ಟ್ ನೀವು ಅದನ್ನ ಹೇಳಿದರೆ ನಿಮ್ಮ ಮೇಲಿರೋ ಕೋಪ ಒಂಚೂರಾದರೂ ನಮ್ಮ ಭಾವ ಕಮ್ಮಿ ಆಗ್ತಾಯಿತ್ತು, ಆದರೆ ನೀವು ಈ ಥರ ಹೇಳ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅಂತೇಳಿ ಕಾಲನ್ನು ಕಟ್ ಮಾಡ್ತಾಳೆ. ಈ ಕಡೆ ಅವ್ರ ತಾಯಿನೂ ಸಹ ನೀನು ಪ್ರಾಮಾಣಿಕವಾಗಿರಬೇಕಪ್ಪ, ಇಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ರೇ ನಮಗೆ
ಏನು ಜೀವನ ನಡೆಯೋದು, ನಿನಗೆ ಬರ್ತಾ ಇರುವಂಥ ಒಳ್ಳೆ ಒಳ್ಳೆ ಅವಕಾಶಗಳನ್ನ ನೀನೇ ಕೈಯಿಂದ ಜಾರ್ಕೊತಾ ಇದೆಯಾ, ನೀನೇ ಕೈಯಿಂದ ಬಿಡಿಸ್ಕೊತಾ ಇದೆಯಾ, ಅದಕ್ಕೆ ಮೇಲೆ ನಿನ್ನ ಬಿಟ್ಟಿದ್ದು ಅಂತ ಹೇಳಿ ಅವ್ರ ತಾಯಿನೂ ಸಹ ಅರುಣ್ ಮೇಲೆ ಕೋಪ ಮಾಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಸಹ ಮಂಜು ಹತ್ರ ಬರ್ತಾರೆ. ಬನ್ನಿ ಒಂದು ಕೆಲಸ ಇದೆ ಅಂತೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರು ಕೊಟ್ಟಿರುವಂತಹ ಸೊಸೈಟಿ ಕೊಟ್ಟಿರುವಂಥ ಚೈನ್ ಏನಿದೆ ಆ ಚೈನನ್ನು ಈ ಕಡೆ ಸೂರ್ಯ ಮೀನಾ ಆ ಚೈನನ್ನು ಕನಕಾಗೆ ಹಾಕು ಅಂತ ಹೇಳಿದಾಗ ಕನಕ ಅವ್ರ ತಾಯಿಗೆ ತುಂಬಾ ಖುಷಿಯಾಗೋಗುತ್ತೆ. ಏನಕ್ಕೋಸ್ಕರ ಕನಕ ಹಾಕ್ತಾರೆ ಅನ್ನೋದು ಗೊತ್ತಾಗಲ್ಲ. ಅದು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಬರೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.